ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವತ್ತು ಮೋಡ ಇದೆ, ಬೆಳಿಗ್ಗೆನೇ ಮೋಡ ಗೈಸ್. ಗಂಟೆ 9:30 ಆದದಷ್ಟೇ. ಮೋಡ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇವತ್ತು ಮಳೆ ಇದೆ ಇಲ್ವಾ ಅಂತ ಗೊತ್ತಿಲ್ಲ, ಅಷ್ಟೊಂದು ಸೆಕೆ ಕೂಡ ಆಗ್ತದೆ ಗೈಸ್. ಅಷ್ಟೇ ಮೋಡ ಕೂಡ ಆಗಿದೆ, ಅಲ್ಲಲ್ಲಿ ನಿಮಗೆ ಕಾಣ್ತಿರಬಹುದು ನೋಡಿ, ಅಲ್ಲಿ ಮೋಡ ಆಗಿದೆ. ಮಂಗ ಎಲ್ಲ ಅಂಬಡೆ ಮರದ ಹೂ ತಿಂದಾಕಿದೆ ಗೈಸ್. ನೋಡಿ, ನೆಲ್ಲಿಕಾಯಿ ತಂದಿದ್ದಾರೆ ಹಸ್ಬೆಂಡ್. ತುಂಬ ಒಳ್ಳೆ ಆಗ್ತದೆ ಇದು, ಉಪ್ಪು ಖಾರ ಹಾಕಿ ತಿನ್ನಲಿಕ್ಕೆ. ನನ್ನ ಮಗ ಅದೇ ಉಪ್ಪು ಖಾರ ಹಾಕಿ ತಿನ್ನೋದು. ಈ ಥರ ಕೂಡ ತಿಂತಾನೆ, ಖಾಲಿ ಕೂಡ ತಿಂದು ನೀರು ಕುಡಿತಾನೆ. ಹರಿವೆ ಸೊಪ್ಪು ನೋಡಿ ಗೈಸ್, ತುಂಬ ದೊಡ್ಡದಾಗಿದೆ. ಪದಾರ್ಥ ಮಾಡಬೇಕು. ಇದು ನೋಡಿ, ಇದು ಅವತ್ತು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಈ ಸಲ ಕೂಡ ಆಗಿದೆ, ತುಂಬ ಆಗಿದೆ. 2-3 ಅಂತೇಳಿ ನೋಡಿ, ದೊಡ್ಡದಾಗಿದೆ ಈ ಸಲ. ಉದ್ದ ಸ್ವಲ್ಪ ಜಾಸ್ತಿ, ಇದು ಗಿಡ್ಡದು 3. ಒಂದು ಸಲ ಶೇರ್ ಮಾಡಿದ್ದಲ್ಲ ನಿಮ್ಮ ಜೊತೆ ನಾನು, ಇನ್ನೂ ದೊಡ್ಡದಾಗಬೇಕಷ್ಟೆ. ಮೆಣಸು ನೋಡಿ ಗೈಸ್, ತುಂಬ ಆಗಿದೆ ಗಿಡದಲ್ಲಿ. ಇದನ್ನು ಕೊಯ್ದು ಈಗ ಒಳಗಿಡಬೇಕು, ಇಲ್ಲಾದರೆ ಹಣ್ಣಾಗಿ ಹೋಗ್ತದೆ. ನೋಡಿ, ತುಂಬ ಆಗಿದೆ. ಅರ್ತಿಕಾಯಿ ಆಗಿದೆ ನೋಡಿ ಗೈಸ್. ಇನ್ನು ಅದು ತುಂಬ ದಿವಸ ಇರುವುದಿಲ್ಲ ಗೈಸ್. ಏನಾದರೂ ತಿಂದು ಅದು 4 ದಿವಸದಲ್ಲಿ ಹಣ್ಣಾದ ಮೇಲೆ ಅದು ಬಿದ್ದು ಹೋಗ್ತದೆ. ಬೇಗ ಹಣ್ಣಾಗೋದು ಕೂಡ. ಮಂಗ ಬರ್ತದೆ ಇನ್ನು ಇದನ್ನು ತಿನ್ನಲಿಕ್ಕೆ. ನೋಡಿ ಗೈಸ್, ಒಳ್ಳೆ ಗಾಳಿ ಬರ್ತಾ ಉಂಟು ತೋಟದಲ್ಲಿ. ಗಂಟೆ ಇವಾಗ 2 ಆಗಿದೆ. ಮಧ್ಯಾಹ್ನ ನಂತರವೇ ಗಾಳಿ ಎಲ್ಲ ಸ್ಟಾರ್ಟ್ ಆಗೋದು. ನೋಡಿ, ಒಳ್ಳೆ ತುಂಬ ತಂಪಾಗ್ತದೆ. ಮನೆ ಆಚೆ ಹೊರಗಡೆ ಮಾತ್ರ ತುಂಬ ಸೆಕೆ ಆಗೋದು. ಇಲ್ಲೆಲ್ಲ ತೋಟದಲ್ಲೆಲ್ಲ ತುಂಬ ತಂಪಾಗ್ತದೆ. ಅಂದರೆ ನಾವೀಗ ನೀರು ಬಿಡ್ತಾ ಇದ್ದೇವಲ್ಲ ತೋಟಕ್ಕೆ, ಹಾಗೆ. ನಮ್ಮ 2 ಕರುಗಳು ನೋಡಿ ಗೈಸ್, ತಿನ್ನಲಿಕ್ಕೇನು ಬೇಡ ನೋಡಿ, ಅಲ್ಲೇ ಇಟ್ಕೊಂಡು ಸುಮ್ಮನೆ ಮಲಗಿದ್ದಾಳೆ. ಇವಳು ಸ್ವಲ್ಪ ಜೋರು, ಇವಳ ಅಜ್ಜಿ ಜೋರು, ಸೊ ಇವಳು ಕೂಡ ಜೋರು. ಇವಳು ಸ್ವಲ್ಪ ಪಾಪ, ತಿನ್ನಲಿಕ್ಕೆ ಬೇಡ, ಸುಮ್ಮನೆ ಮಲಗೋದು. ಇವಳು ನೋಡಿ ನಿಂತ್ಕೊಂಡಿದ್ದಾಳೆ ಅಮ್ಮನನ್ನು. ಪೈನಾಪಲ್ ಆಗಿದೆ ಗೈಸ್ ನೋಡಿ. ಹಣ್ಣಾಗಲಿಕ್ಕೆ ಏನು ಜಾಸ್ತಿ ಏನು ದಿನ ಇಲ್ಲ, ದೊಡ್ಡದಾಗ್ತಾ ಬಂದಿದೆ. 2 ಇದೆ ಕೆಳಗಿನ ಸೈಡಲ್ಲಿ ನೋಡಿ, ತುಂಬ ಚೆನ್ನಾಗಿದೆ ಗೈಸ್. ಜಾಸ್ತಿ ಆಗಬೇಕು, ಆಗ ತುಂಬ ಒಳ್ಳೆ ಆಗ್ತದೆ. ನೋಡಿ, ಈ ರೀತಿ ಇದೆ 2. ತುಂಬ ಒಳ್ಳೆ ಗಾಳಿ ಬರ್ತದೆ ಗೈಸ್. ಗಾಳಿ ಅಂದರೆ ಅಷ್ಟು ಗಾಳಿ ಉಂಟು, ತುಂಬ ಒಳ್ಳೆ ಆಗ್ತದೆ ತೋಟದಲ್ಲಿ ಎಲ್ಲ ಗಾಳಿ ಬರುವಾಗ ಹೋಗಲಿಕ್ಕೆಲ್ಲ. ಅದು ಅಂದರೆ ನದಿ ಕಾಣ್ತದಲ್ಲ ಗೈಸ್, ಅಲ್ಲಿಂದ ಒಳ್ಳೆ ಗಾಳಿ ಬರ್ತದೆ ನಮಗೆ ಈ ಕಡೆಗೆ. ಗೈಸ್, ನಮಗೆ ಇದು ನೋಡಿ, ಗೋಧಿ ಹಿಟ್ಟಿನ ದೋಸೆ ಮಾಡಿದ್ದು ನಾನು. ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕಿ, ತುಂಬ ಒಳ್ಳೆ ಆಗ್ತದೆ ಗೈಸ್ ಈ ರೀತಿ ಮಾಡಿದರೆ. ಕೆಲವರು ಅಕ್ಕಿ ಹಿಟ್ಟೆಲ್ಲ ಹಾಕ್ತಾರೆ, ಸೊ ಆ ರೀತಿ ಹಾಕಿ ಮಾಡಿದರೂ ಕೂಡ ಇನ್ನೂ ಕೂಡ ತುಂಬ ಚೆನ್ನಾಗಾಗ್ತದೆ. ನನ್ನ ಹತ್ರ ಇರಲಿಲ್ಲ, ಸೊ ಹಾಗೆ ಹಾಕಲಿಲ್ಲ. ಅಗಸೆ ಬೀಜನೇ ಹಾಕಿದ್ದೇನೆ ಗೈಸ್ ತಲೆಗೆ ಹಾಕಲಿಕ್ಕೆ. ಸೊ ಅದು ಗ್ರೈಂಡ್. ಇವತ್ತು ನಮಗೆ ಇದು ಗೈಸ್, ಸಿಗಡಿ ಮತ್ತು ಸೌತೆ. ನನ್ನದಾಯಿತು ಪದಾರ್ಥ, ಆದದಷ್ಟೇ. ತುಂಬ ಒಳ್ಳೆ ಆಗ್ತದೆ ಸಿಗಡಿ ಮತ್ತು ನದಿ ಮೀನು ಗೈಸ್. ನದಿ ಮೀನು ಸಿಕ್ಕಿದೆ, ಅದನ್ನು ಮೊನ್ನೆ ಕಟ್ ಮಾಡಿ ಇಟ್ಟಿದ್ರು. ಸೊ ಇವತ್ತು ಫ್ರೈ ಮಾಡ್ತಾ ಇದ್ದೇವೆ ಅದನ್ನು. ತುಂಬ ಒಳ್ಳೆ ಆಗ್ತದೆ, ಅಂಜಲ್ ಪೀಸ್ ಥರ. ಎಂಥ ಬಿಸಿಲು ಅಂದರೆ ಗೈಸ್, ಅಷ್ಟೊಂದು ಬಿಸಿಲು ನೋಡಿ, ಹೊರಗೆ ನೋಡಲಿಕ್ಕೆ ಆಗೋದಿಲ್ಲ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ಯಾಕೆಂತ ಹೇಳಿದರೆ ನನಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹೊರಗಡೆ ಎಲ್ಲ, ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ 5 days ಆಯಿತು ನಾನು ಹಾಕದೆ ಬ್ಲಾಗ್ ಕೂಡ. ಹಾಗಾಗಿ ಇವತ್ತು ಅದು ಚಿಕ್ಕ ಮೊನ್ನೆಲ್ಲ ತೆಗೆದಿಟ್ಟದು, ಸ್ವಲ್ಪ ತೆಗೆದಿಟ್ಟ ವೀಡಿಯೋಸ್ ಎಲ್ಲ ಇವತ್ತು ಎಡಿಟ್ ಮಾಡಿ ಹಾಕಿದ್ದೇನೆ. ಸೊ ಇವತ್ತು ರಂಜಾನ್ ನಾಳೆ ಅಂತ ಇತ್ತು ರಜೆ.
ಬಟ್ ರಂಜಾನ್ ಇವತ್ತಾಗಿ ಇವತ್ತು ರಜೆ ಸಿಕ್ಕಿದೆ. ನಾಳೆ ಎಕ್ಸಾಮ್ ಉಂಟು. ಇವತ್ತಿನ ಎಕ್ಸಾಮ್ ನಾಳೆ ಇಟ್ಟಿದ್ದಾರೆ. ಹಾಗೆ ಮನೆಯಲ್ಲಿದ್ದಾರಲ್ಲ ಕಲಿಸಲಿಕ್ಕೆ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಅವರ ಹಿಂದೆ ಆಯಿತು. ಮತ್ತು ಸ್ವಲ್ಪ ಕೆಲಸ ಅದು ಒಳಗಿದ್ದು ಕೆಲಸ ಎಲ್ಲ ಆಗುವಾಗ ಲೇಟ್ ಆಯಿತು ಗೈಸ್. ಹಾಗೆ ಈ ವ್ಲಾಗನ್ನು ಇವತ್ತು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.